ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಂತೋಷ್ ಅಂತ ಹೇಳಿ. ನಾನು ಸದ್ಯದಲ್ಲಿ ದ್ವಿತೀಯ ದರ್ಜೆ ಸಹಾಯಕನಾಗಿ ಮೈಸೂರು ಖಜಾನಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಒಂದು ವಿಡಿಯೋ ಮತ್ತು ಈ ಒಂದು ಪಾಠ ಮತ್ತು ಸಾರಾಂಶದ ಹಿಂದಿನ ಒಂದು ಏನು ಅವಶ್ಯಕತೆ ಏನಪ್ಪಾ ಅಂತಂದ್ರೆ, ನನ್ನ ಒಂದು ಮಿತ್ರ ನನ್ನ ಬಳಿ ಬಂದು, ಸರ್ ನೀವು ಈ ಒಂದು ಯಶಸ್ಸು ಮತ್ತು ಈ ಸ್ಪರ್ಧಾತ್ಮಕತೆಯ ಸಾಗರ ಮತ್ತು ಸಮುದ್ರವನ್ನ ಹೇಗೆ ಈಜಿದ್ರಿಪ, ಈ ಒಂದು ದಡದಿಂದ ಇನ್ನೊಂದು ದಡಕ್ಕೆ ನೀವು ಹೇಗೆ ಆ ಒಂದು ಎಂತೆ ಕಷ್ಟಗಳು ಬಂದರೂ ಸಹ ನೀವು ಆ ಒಂದು ಇನ್ನೊಂದು ದಡಕ್ಕೆ ಹೇಗೆ ನಿಮ್ಮ ಪ್ರಯಾಣವನ್ನ ಪಯಣಿಸಿದರ ಅಂತ ಕೇಳಿದ. ಅವಾಗ ನಾ ಮಿತ್ರರಿಗೆ ಒಂದೇ ಮಾತಿನಲ್ಲಿ ಹೇಳಿದೆ, ಇಲ್ಲಪ್ಪ, ನಾವು ಏನೇ ಮಾಡಲಿ, ಯಾವುದೇ ಒಂದು ಕಾರ್ಯಮಗ್ನರಾಗಲಿ, ಯಾವುದೇ ಒಂದು ಕಾರ್ಯ ಪ್ರವೃತ್ತರಾಗಲಿ, ಯಾವುದೇ ಒಂದು ಕೆಲಸ ಮತ್ತು ಆ ಒಂದು ಶುಭ ಕಾರ್ಯಗಳಲ್ಲಿ ನಾವು ನಮ್ಮನ್ನೇ ನಾವೇ ತೊಡಗಿಸಿಕೊಂಡಾಗ ನಾವು ಆ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಯಶಸ್ಸು ಸಿಗೋವರೆಗೂ ತನಕ ನಾವು ಆ ಕಾರ್ಯವನ್ನ ಅರ್ಧದಲ್ಲೇ ಕೈ ಬಿಡಬಾರದಂತ ಒಂದು ಮೂಲ ಮಂತ್ರವಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಏನಪ್ಪಾ, ನಾನು ಇಲ್ಲಿ ಪ್ರತಿಯೊಂದು ಒಂದು ವಿಶೇಷ ಅರ್ಥಗರ್ಭಿತವಾಗಿ ಒಂದು ಸಂದರ್ಭಾನುಸಾರವಾಗಿ ಒಂದು ವಿಷಯವನ್ನ ಹೇಗೆ ಗ್ರಹಣ ಮತ್ತು ಹೇಗೆ ಅರಗಿಸಿಕೊಳ್ಬೇಕನ್ನುವಂತ ಒಂದು ಸಂದರ್ಭಯೋಚಿತ ಒಂದು ಸಂದರ್ಭವನ್ನು ನಿಮ್ಮಲ್ಲಿ ತಿಳಿಸಿಪಡುತ್ತೇನೆ. ಈ ಒಂದು ಸ್ಪರ್ಧಾತ್ಮಕತೆ ಸಾಗರ ಮತ್ತು ಈ ಸಮುದ್ರ ನನ್ನನ್ನು ಹೇಗೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಮುಟ್ಟಿಸ್ತಪ್ಪ ಅಂತಂದ್ರ, ನನ್ನ ಸ್ನೇಹಿತರ ಜೊತೆ ಈ ಒಂದು ವಿಷಯವನ್ನ ನಾನು ಚರ್ಚೆ ಮಾಡುತ್ತಿರುವಾಗ ಅವರಿಗೆ ಹೇಳಿದೆ, ಏನಪ್ಪಾ, ಒಂದು ದಿವಸ ಧಾರವಾಡ ಏನಪ್ಪಾ ಅಂತಂದ್ರೆ ಕರ್ನಾಟಕದ ವಿದ್ಯಾನಗರಿ ಆದಂತ ಧಾರವಾಡಕ್ಕೆ ಭೇಟಿ ಕೊಟ್ಟೆ. ಅಲ್ಲಿ ನನ್ನ ಹಲವಾರು ಸ್ನೇಹಿತರ ಒಂದು ಗುಂಪಿದೆ, ಹಲವಾರು ಸ್ನೇಹಿತರ ಒಂದು ಚರ್ಚಾಕೂಟದ ಒಂದು ಸಮೂಹವಿದೆ. ಆ ಒಂದು ಗೆಳೆಯರನ್ನು ನಾನು ಭೇಟಿಯಾದಾಗ ಅವರ ಒಂದು ಪ್ರತಿಯೊಂದು ರೂಮಿನಲ್ಲಿ ಹೋದೆ. ಆ ಒಂದು ಪ್ರತಿಯೊಂದು ರೂಮಿನಲ್ಲಿ ವಿಶೇಷತರವಾದಂತ ಚಾರ್ಟ್ಸ್ ಗಳಿತ್ತು. ಏನಪ್ಪಾ, ಇದು ಇತಿಹಾಸಕ್ಕೆ ಆಗಲಿ, ಭೂಗೋಳಕ್ಕಾಗಲಿ, ಅಥವಾ ಭಾರತದ ಸಂವಿಧಾನಕ್ಕಾಗಲಿ, ಅಥವಾ ಅರ್ಥಶಾಸ್ತ್ರಕ್ಕಾಗಲಿ, ಪ್ರತಿಯೊಬ್ಬರು ಇದು ಒಂಥರ ಏನಪ್ಪಾ ಅಂದ್ರೆ ನಿರ್ದಿಷ್ಟ ಕಂಪಲ್ಸರಿ ಆಗಿಬಿಟ್ಟಿತ್ತು. ಯಾರೇ ಒಂದು ರೂಮಿಗೆ ಹೋದ್ರು ಅವ್ರ ರೂಮಲ್ಲಿ ಅವ್ರು ಚಾರ್ಟ್ಸ್ ಹಾಕಿದ್ರು. ಅವಾಗ ನನಗೆ ಅಲ್ಲೇ ಒಂದು ವಿಶೇಷವಾದಂತ ಯೋಚನೆ ಬೆಳೀತು, ನೋಡಪ್ಪ, ನೀವು ಏನೇ ಮಾಡ್ಬೇಕಂದ್ರು ಆ ಒಂದು ಹೇಗೆ ಆ ಚಾರ್ಟ್ಸ್ ಅನ್ನ ಉಪಯೋಗ ಮಾಡ್ಕೋಬೇಕಂತ. ಸೊ ಬನ್ನಿ ಗೆಳೆಯರೆ, ಸ್ನೇಹಿತರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ನಾ ಹೇಗೆ ಅದನ್ನೊಂದು ತುಲನಾತ್ಮಕ ಮತ್ತು ಅದನ್ನು ವಿಮರ್ಶಾತ್ಮಕವಾಗಿ ಅದನ್ನ ಹೇಗೆ ನಿಮಗೆ ಅರ್ಥಗರ್ಭಿತವಾಗಿ ಹೇಳ್ತಾ ಇದ್ದೇನೆ ಅಂದ್ರೆ, ಈಗ ಒಂದ್ ಚಾರ್ಟ್ ತಗೋತೀನಿ. ಭೂಗೋಳಶಾಸ್ತ್ರದ ವಿಶೇಷ ಅಂಶಗಳು ಹೆಂಗಪ್ಪ, ಈ ಒಂದು ಭೂಗೋಳಶಾಸ್ತ್ರದ ವಿಶೇಷ ಅಂಶಗಳು ಅಂತ ಇಲ್ಲಿ ಬರೆದಿದ್ದಾರೆ. ಪ್ಲಸ್ ಈ ಒಂದು ಭೂಗೋಳಶಾಸ್ತ್ರದ ವಿಶೇಷ ಅಂಶಗಳಲ್ಲಿ ಏನೇನು ವಿಷಯ ವಸ್ತುಗಳು ಅಡಗಿವೆ ಅನ್ನೋದನ್ನ ನಾವು ಪ್ರತಿಯೊಂದು ಹಿಡಿದುಕೊಳ್ಳಂತ ಬರ್ತಾ ಇರ್ಬೇಕು. ಆ ಹೆಂಗ ವಿಷಯವನ್ನು ಗ್ರಹಿಸ್ಬೇಕಂತಂದ್ರೆ, ಈಗ ಒಂದೇ ಎಕ್ಸಾಂಪಲ್ ಹೇಳ್ತೀನಿ ನಾನು. ಹಸಿರು ಕ್ರಾಂತಿ ಏನಪ್ಪ, ನೀವು ಹಸಿರು ಕ್ರಾಂತಿ ಅಂತ ಓದಿದಾಗ ಇದು ಎದಕ್ಕೆ ಸಂಬಂಧಪಟ್ಟಿದಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಹಸಿರು ಕ್ರಾಂತಿ ಓದ್ಬೇಕಂದಾಗ ಅದರ ಹಿಂದು ಮತ್ತು ಮುಂದು ಏನು ಆಗ್ತಾ ಇದ್ದಾವೆ ಅದರ ಸಾಧ್ಯತೆ ಮತ್ತು ಬಾಧ್ಯತೆಗಳನ್ನ ನಾವು ಪರಿಶೀಲಿಸಬೇಕು. ಏನಪ್ಪಾ, ವಿಮರ್ಶೆ ಮಾಡಬೇಕು. ಹೇಗೆ ಕವಿಯು ಅಥವಾ ಒಬ್ಬ ಇತಿಹಾಸಕಾರನು ಏನೇ ಬರೆದಂತ ಸಾಹಿತ್ಯವನ್ನ ಹೇಗೆ ವಿಡಂಬನಾತ್ಮಕವಾಗಿ ಅದನ್ನ ಚರ್ಚೆ ಮಾಡ್ತಾನೆ, ಅಂದ್ರೆ ಹೇಗೆ ವಿಮರ್ಶಾತ್ಮಕವಾಗಿ ಅದನ್ನ ಚರ್ಚೆ ಮಾಡ್ತಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿಗಳೇ, ಹಸಿರು ಕ್ರಾಂತಿ ಅನ್ನೋ ಹುಟ್ಲೆ ನಮ್ಮ ತಲೆಯೊಳಗೆ ಬರಬೇಕು. ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ, ಎಲ್ಲಿ ನಡೆಯಿತು, ಯಾವ ಸ್ಥಳದಲ್ಲಿ ನಡೆಯಿತು, ಇದರ ಹರಿಕಾರರು ಯಾರು. ಸೊ ನೀವು ಒಂದು ಕ್ವಶನ್ ನೋಡಿದಾಗ ಅಥವಾ ಒಂದು ವರ್ಡ್ ನೋಡಿದಾಗ ಅದರಲ್ಲಿ ಆ ಒಂದು ವರ್ಡ್ ಅಥವಾ ಆ ಶಬ್ದದಲ್ಲಿ ಚದುರಿದಂತ ಒಂದು ಬೇರುಗಳನ್ನು ನೋಡಬೇಕು. ಬೇರುಗಳು ಅಂತಂದ್ರೆ ಇದೆ, ಹಸಿರು ಕ್ರಾಂತಿ, ಯಾರು ಹರಿಕಾರರು, ಎಲ್ಲಿ ನಡೆಯಿತು, ಇದರ ಪರಿಣಾಮವೇನಾಯಿತು, ಯಾವ ವರ್ಷದಲ್ಲಿ ಇದು ನಡೆಯಿತು ಅಂತ. ಸೊ ಹೀಗೆ ಪ್ರತಿಯೊಂದನ್ನು ವಿಶೇಷವಾಗಿ ತುಲನಾತ್ಮಕವಾಗಿ, ವಿಡಂಬನಾತ್ಮಕವಾಗಿ, ವಿಮರ್ಶಾತ್ಮಕವಾಗಿ ನಾವು ಏನೇ ಅಭ್ಯಸಿಸಿದ ಆದಲ್ಲಿ ನಾವು ಆ ಒಂದು ಪ್ರತಿಯೊಂದು ಸಮಸ್ಯೆಯನ್ನ ಬಿಡಿಸಬಲ್ಲೆವು. ಧನ್ಯವಾದಗಳು ಸ್ನೇಹಿತರೆ.